ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ರೋಚಕ ತಿರುವು ಸಿಗ್ತಾ ಇದೆ. ಅನಾಮಿಕನ ಪರವಾಗಿ ಬರ್ತಾರ 6 ಮಂದಿ ಸ್ಥಳೀಯರು ಅನ್ನುವಂಥದ್ದು ಈಗ ಇರುವಂತ ಪ್ರಶ್ನೆ. ಮತ್ತೆ 6 ಜನ ಸ್ಥಳೀಯರು ಮುಂದೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾನೊಬ್ಬನೇ 13 ಜಾಗಗಳಲ್ಲಿ ಹೆಣ ಹೂತಿದ್ದೇನೆ ಅಂತ ಹೇಳಿದ್ದ ಅನಾಮಿಕ ಮುಸುಕುದಾರಿ ವ್ಯಕ್ತಿ ಇದೀಗ ಅನಾಮಿಕನ ಸಹಾಯಕ್ಕೆ ಮತ್ತಾರು ಮಂದಿ ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾನೊಬ್ಬನೇ 13 ಪಾಯಿಂಟ್ಗಳಲ್ಲಿ 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದ. ಅದನ್ನ ನಂಬೋದಕ್ಕೆ ಜನ ತಯಾರಿರಲಿಲ್ಲ. ಆದ್ರೂ ಕೂಡ ಆತ ಹೇಳಿದ್ದ ಅಂತ ಹೇಳಿ ಕಾದು ನೋಡೋಣ ಅಂತ ಹೇಳಿ ಸುಮ್ಮನೆ ಕುಳಿತಿದ್ರು ಜನರು. ಎಲ್ಲರೂ ಕೂಡ ಏನಾಗ್ತಾ ಇದೆ ಎಲ್ಲದರ ಕಡೆ ಗಮನವನ್ನ ಇಟ್ಕೊಂಡಿದ್ದಾರೆ. ಬುರುಡೆ ಪುರಾಣ ಅಂತ ಹೇಳಿದ್ರು ಕೂಡ ಸಂಪೂರ್ಣವಾಗಿ ಗಮನವನ್ನ ಕೇಂದ್ರೀಕರಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಯಾವ ಹಂತದವರೆಗೂ ಹೇಳ್ತಾರೆ ಅಂತ ಹೇಳಿ. ಇದೀಗ ಅಂತಿಮ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುವಂತದ್ದು 13ನೇ ಪಾಯಿಂಟ್ ನಲ್ಲಿ ಇವತ್ತು ಕಾರ್ಯಾಚರಣೆ ನಡೀಲಿಕ್ಕಿರುವಂತದ್ದು. 13ನೇ ಪಾಯಿಂಟ್ ನಲ್ಲಿ ಆತ ತೋರಿಸಿರುವಂತದ್ದು ಕೇವಲ 13 ಪಾಯಿಂಟ್ಗಳು ಮಾತ್ರ. ಈ 13 ಪಾಯಿಂಟ್ಗಳಲ್ಲೇ 100 ಶವಗಳನ್ನ ಹೂತಿಟ್ಟಿರೋದಾಗಿ ಹೇಳಿದ್ದಾನೆ. ಜೊತೆಯಲ್ಲಿ ಇದೀಗ ಈತನ ಜೊತೆಯಲ್ಲಿ ಮತ್ತಾರು ಮಂದಿ ಬರ್ತಾರ ಈತನ ಸಹಾಯಕ್ಕೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಆ ಒಂದು ಸುಳಿವು ಕೂಡ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವನ ಬೆಂಬಲಕ್ಕೆ ಮತ್ತಾರು ಮಂದಿ ಬರ್ತಾರಂತೆ ಅನ್ನುವಂತಹ ಸುಳಿವು ಸಿಗ್ತಾ ಇದೆ. ಅದೇನೇ ಇರಲಿ, ಆತ ತೋರಿಸಿರುವಂತದ್ದು 13 ಪಾಯಿಂಟ್ಗಳು. ಈ 13 ಪಾಯಿಂಟ್ಗಳಲ್ಲಿ ಇವತ್ತು ಕಾರ್ಯಾಚರಣೆ ನಡೀತಾ ಇರುವಂತದ್ದು 13ನೇ ಪಾಯಿಂಟ್ ನಲ್ಲಿ. ಇದೊಂದು ನಿರ್ಣಾಯಕ ಘಟ್ಟ. ಇದಾದ್ಮೇಲೆ ಮುಗೀತು. ಸಾಕ್ಷ್ಯ ಎಲ್ಲಿದೆ? ಇದುವರೆಗೂ ಹೇಳಿದ್ದೆಲ್ಲವೂ ಕೂಡ ಬರೀ ಬುರುಡೆನ ಒಂದು ಪ್ರತಿಷ್ಠಿತ ಸಂಸ್ಥೆಯ ಮೇಲೆ, ಪರಮ ಪವಿತ್ರ ಧಾರ್ಮಿಕ ಕ್ಷೇತ್ರದ ಮೇಲೆ, ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರದ ಮೇಲೆ ಮಸಿಯನ್ನ ಎರಚುವ ಪ್ರಯತ್ನ ನಡೀತಾ, ಒಬ್ಬ ಧಾರ್ಮಿಕ ಮುಖಂಡನ ಮೇಲೆ ಅವನ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಪ್ರಯತ್ನ ನಡೀತಾ, ತೇಜೋವಧೆ ಮಾಡುವಂತಹ ಪ್ರಯತ್ನ ಇದುವರೆಗೂ ನಡೀತಾ. ಇದೆಲ್ಲದಕ್ಕೂ ಉತ್ತರ ಕೊಡುವ ನಿರ್ಣಾಯಕಗಳಿಗೆ ಬಂದಂತೆ ಕಾಣ್ತಾ ಇದೆ. 13ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಅಂತಾದ್ರೆ ಖಂಡಿತವಾಗಿಯೂ ಉತ್ತರವನ್ನ ಕೊಡಬೇಕಾಗುತ್ತೆ. ಇನ್ನು ಆತ ಹೆಣ ಹೂತು ಹಾಕಿದ್ದನ್ನ ನೋಡಿದ್ದೇವೆ. ಅನಾಮಿಕನ ಹುಡುಕಾಟದಲ್ಲಿ ತಾವು ಸಹಾಯ ಮಾಡ್ತೇವೆ. ಎಸ್ಐಟಿ ಎದುರು ಆ 6 ಮಂದಿಯಿಂದ ಹೇಳಿಕೆ. ಇದುವರೆಗೂ ಕೂಡ 6 ಮಂದಿಯ ಗುಟ್ಟು ಬಿಟ್ಟು ಕೊಡದ ಎಸ್ಐಟಿ ತಂಡ ಅಧಿಕೃತವಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ಎಸ್ಐಟಿ ತಂಡ ನೀಡಿಲ್ಲ. ಆದರೆ ಸುಳಿವು ಸಿಗ್ತಾ ಇರುವಂತದ್ದು ಬಲ್ಲ ಮೂಲಗಳಿಂದ. ಆತ ಹೆಣ ಹೂತಿದ್ದನ್ನ ನೋಡಿದ್ದೇವೆ ಅಂತೇಳಿ ಮತ್ತಾರು ಮಂದಿ ಅವನ ಸಹಾಯಕ್ಕೆ ಬಂದು ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ಒಬ್ಬ ವ್ಯಕ್ತಿ ಹೇಳಿದ್ದಾನೆ, ಜಯಂತ್ ಅನ್ನುವಂತಹ ವ್ಯಕ್ತಿ ತಾನು ಕಲ್ಲೇರಿಯಲ್ಲಿ 13ರಿಂದ 15 ವರ್ಷದ ಒಳಗಿನ ಅಪ್ರಾಪ್ತ ಶಾಲಾ ಬಾಲಕಿಯ ಶವವನ್ನ ಹೂತಿದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿ ತಾನಾಗಿದ್ದೇನೆ ಅಂತ ಹೇಳಿ ಆತ ಹೇಳ್ಕೊಂಡಿದ್ದಾನೆ. ಈಗ ಅದನ್ನ ಹೊರತುಪಡಿಸಿ ಮತ್ತಾರು ಮಂದಿ ಈ ಅನಾಮಿಕ ಮುಸುಕುದಾರಿ ವ್ಯಕ್ತಿಯ ಸಹಾಯಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆ ಇದೆ. ಪೊಲೀಸರು ಕೂಡ, ಎಸ್ಐಟಿ ತಂಡ ಕೂಡ ಪ್ರಕಟಣೆಯನ್ನೇ ನೀಡಿತ್ತು, ಸಹಾಯವಾಣಿಯನ್ನು ಕೂಡ ತೆರೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಯಾರ ಬಳಿಯಾದರೂ ಮಾಹಿತಿಗಳು ಇದ್ದರೆ ಅದನ್ನ ಹಂಚಿಕೊಳ್ಳಬಹುದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಬಂದಂತವನೇ ಜಯಂತ್ ಅನ್ನುವಂತಹ ವ್ಯಕ್ತಿ. ಇದೀಗ ಮತ್ತಾರು ಮಂದಿ ಇದ್ದಾರೆ, ಅವನ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಯ್ತು, 12 ಪಾಯಿಂಟ್ಗಳು ಕ್ಲೋಸ್ ಮಾಡಿ ಆಯ್ತು, ಅದನ್ನ ಬಗೆದು ತೆಗೆದಾಯ್ತು. ಇದುವರೆಗೂ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಆತ ತೋರಿಸಿರುವಂತದ್ದು. ಅವರು ಹೇಗೆ ಈ 13ನೇ ಪಾಯಿಂಟ್ ನಲ್ಲಿ ಸಹಾಯ ಮಾಡ್ತಾರೆ ಅವನಿಗೆ? ಈ ಒಂದು ನಿರ್ಣಾಯಕ ಘಡಿಯಲ್ಲಿ ಹೇಗೆಲ್ಲ 6 ಮಂದಿ ಅವನ ಸಹಾಯಕ್ಕೆ ನಿಂತು ಈ ಪ್ರಕರಣಕ್ಕೆ ಒಂದು ನಿರ್ಣಾಯಕ ತಿರುವನ್ನ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಜನರಿಗೂ ಕೂಡ ಇದೆ.
ಕಾದು ಕುಳಿತಿದ್ದಾರೆ. ನೂರಾರು ಶವಗಳನ್ನ ನೋಡೋದಕ್ಕಾಗಿ, ನೂರಾರು ಅಸ್ಥಿಪಂಜರಗಳ ಸಾಕ್ಷಿಯನ್ನ ಕಣ್ಣೆದುರು ನೋಡೋದಕ್ಕೆ. ಏನೆಲ್ಲ ಆಪಾದನೆಗಳು ಇದೆ, ಆ ಆಪಾದನೆಗಳು ಎಷ್ಟು ಸತ್ಯ, ಎಷ್ಟು ಮಿಥ್ಯ, ಆತನ ಆರೋಪದಲ್ಲಿ ಎಷ್ಟು ಹುರುಳಿದೆ. ಜೊತೆಯಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾಗಳು, ಹಲವಾರು ಹೋರಾಟಗಾರರು ತಾವು ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಮಾಡಿದಂತಹ ಆರೋಪದಲ್ಲಿ ಎಷ್ಟು ಹುರುಳಿದೆ, ಸತ್ಯಾಸತ್ಯತೆ ಏನು ಅನ್ನೋದನ್ನ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ. ಅವರು ಕೂಡ ಇದುವರೆಗೆ ಯಾವುದೇ ಆಕ್ಷೇಪವನ್ನ ವ್ಯಕ್ತಪಡಿಸಿಲ್ಲ. ಏನ್ ಸಿಗತ್ತೋ ಸಿಗಲಿ ನೋಡೋಣ, ಏನ್ ಸಿಗತ್ತೋ ಸಿಗಲಿ ನೋಡೋಣ. ಸಾಕ್ಷಿ ದೊರೆತ್ರೆ ಓಕೆ, ಸತ್ಯದ ಪರವಾಗಿ ನಾವು ನಿಲ್ಲೋಣ ಅನ್ನುವ ನಿಟ್ಟಿನಲ್ಲಿ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ. ಹಾಗೆ ಕೋಟ್ಯಂತರ ಜನರು ಕಾಯ್ತಾ ಇದ್ದಾರೆ. ನಾಡಿನ ಜನರೆಲ್ಲರೂ, ದೇಶಾದ್ಯಂತದ ಜನರು ಸತ್ಯದ ತಲಾಶ್ಗಾಗಿ ಕಾದು ಕುಳಿತಿದ್ದಾರೆ. 13ನೇ ಪಾಯಿಂಟ್ನ ನಿರ್ಣಾಯಕ ಘಟ್ಟದಲ್ಲಿ ಯಾವ ರೀತಿಯ ತಿರುವನ್ನ ಈ ಪ್ರಕರಣ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ.